ಇಲ್ಲಿ 3 ಮನೆ ಇದೆ. ಮೊದಲನೇದು ಕೆಂಪು ಬಣ್ಣದ್ದು, ಎರಡನೇದು ಹಸಿರು ಬಣ್ಣದ್ದು, ಮೂರನೇದು ಮತ್ತು ಕೆಂಪು ಬಣ್ಣದ್ದು. ಆ್ಯಕ್ಚುಲಿ ಇದು ಸ್ಕ್ವಯರಲ್ಲಿ ಇದೆ, ಇದು ಸಮಥಿಂಗ್ ಪ್ಲಸ್ ಶೇಪಲ್ಲಿ ಇದೆ, ಇದು ಹಾರ್ಟ್ ಶೇಪಲ್ಲಿ ಇದೆ. ಸೊ ಮೂರನ್ನು ಬೇಕಾದರೆ ಆಯ್ಕೆ ಮಾಡಿ ಅಥವಾ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ವೀಕ್ಲಿ ರೀಡಿಂಗ್ ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ವಾರದ ರೀಡಿಂಗ್ ಹೇಗಿದೆ ನೋಡೋಣ. ಹೊಸ ಡೆಕ್ಕಲ್ಲಿ ರೀಡಿಂಗ್ ಮಾಡೋಣ. ಓಕೆ, ಬೆಳಗ್ಗೆಯಿಂದ ತುಂಬ ಕಾದ್ಬಿಟ್ರಿ ಅನಿಸುತ್ತೆ. ಸೊ ಮಾತ್ರೆ ತಿನ್ನಿದ್ದೆ ಮಾಡಿಬಿಟ್ಟಿದ್ದೆ, ಹೆಚ್ಚಿಗೆ ಆಗಿಲ್ಲ. ಸೊ ಈಗ ಎದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ, ಯಾವುದಾಗಲ್ವೋ ಅದನ್ನು ಬಿಟ್ಬಿಡಿ. ಸೊ ಚಂದ್ರಗ್ರಹಣದ ಎಫೆಕ್ಟ್ ತುಂಬ ಜೋರಾಗಿ ನಡೀತಾ ಇದೆ ನನ್ನ ಮೇಲೆ. ನಡೀಲಿ. ಓಕೆ, ಓಕೆ, ಈ ವಾರ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ನೀವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಹಾಗಾಗಿ ಆರ್ಥಿಕ ವಿಚಾರದಲ್ಲಿ ಏನಾದರೂ ನಿರ್ಧಾರ ತಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ನಿಮ್ಮನ್ನು ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಇದೆ. ಜೊತೆಗೆ ಒಂದು ಸ್ವಲ್ಪ ಪರ್ಫೆಕ್ಟ್ ಬೇಕು, ನಿಮ್ಮ ಕೆಲಸ ಕಾರ್ಯದಲ್ಲಿ ಪರ್ಫೆಕ್ಷನಿಸಮ್ ಇಲ್ಲ ಅಂತ ಹೇಳ್ತಾ ಇದೆ. ಎಲ್ಲೋ ಒಂದು ಕಡೆ ಕೃತಜ್ಞತೆ ಮರ್ತಿದ್ದೀರಾ. ಬಹಳಷ್ಟು ಕೆಲಸಗಳಲ್ಲಿ ನೀವು ಕೃತಜ್ಞತೆನ ತೋರಿಸ್ಬೇಕಾಗಿತ್ತು. ಹಣ ನಿಮ್ಮ ಜೀವನಕ್ಕೆ ಬಂದಾಗ ಅದಕ್ಕೊಂದು ಬೆಲೆನ ಕೊಡಬೇಕಾಗಿತ್ತು, ಬೆಲೆ ಕೊಡಲಿಲ್ಲ. ಹಣನ ತುಂಬ ತುಚ್ಛವಾಗಿ ನೋಡಿದ್ರಿ ಅಥವಾ ತುಂಬ ಕೇವಲವಾಗಿ ದುಡ್ಡನ್ನು ನೋಡಿದ್ರಿ. ಇದರಿಂದ ಅಥವಾ ಅದರ ಪರಿಣಾಮವಾಗಿ ಒಂಚೂರು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಬಹುದು. ಸ್ವಲ್ಪ ಸರಿಪಡಿಸ್ಕೊಳ್ಳಿ. ನಿಮ್ಮ ಅಹಂಕಾರನ ಬಿಟ್ಬಿಟ್ಟು ಮಹಾಲಕ್ಷ್ಮಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೂ ಒಂದು ಉದ್ದೇಶನೇ ಇರೋದಿಲ್ಲ ಈ ವಾರ ಹಣ ಗಳಿಸ್ಲಿಕ್ಕೆ. ಸೊ ಇಂಥ ವಿಚಾರ ಇರುತ್ತೆ, ಇದಕ್ಕೋಸ್ಕರ ನಂಗೆ ಹಣ ಬೇಕು ಅಥವಾ ಇದಕ್ಕೆ ಹಣ ನಾನು ದುಡಿಬೇಕು ಅಥವಾ ಇದಕ್ಕೆ ಹಣ ಹೊಂಚಬೇಕು ಅನ್ನೋದು ಕೆಲವು ಸತಿ ಇರುತ್ತೆ. ಆ ಥರದ್ದು ಏನೂ ಇರೋದಿಲ್ಲ. ಸೊ ಹೇಗೋ ಒಂದು ಆಗತ್ತೆ ಅನ್ನುವಂಥ ರೀತಿಯಲ್ಲಿ, ಒಂದು ಬೋರಿಂಗ್ ರೀತಿಯಲ್ಲಿ, ಒಂದು ರೀತಿ ಇನ್ಸ್ಪೈರ್ ಇಲ್ದಿರುವಂಥ ರೀತಿಯಲ್ಲಿ ನೀವು ಇರ್ತೀರಾ. ಈ ವಾರ ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದು ರೀತಿ ಕೇರ್ಲೆಸ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನಕ್ಕೆ ಇಲ್ಲಿ ಪ್ರೀತಿ ಬರುವಂಥ ಸಾಧ್ಯತೆ ಇದೆ, ಲವ್ ಬರುವಂಥ ಸಾಧ್ಯತೆ ಇದೆ, ರಿಲೇಷನ್ಶಿಪ್ ಬೆಟರ್ ಆಗುವಂಥ ಸಾಧ್ಯತೆ ಇದೆ. ಸೊ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಯಾರೋ ಥ್ರೋಟ್ ಚಕ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಎಸ್, ನಾನು ರೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಅವ್ರಿಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಅಲ್ಲ, ಹಾಗಾಗಿ ಥ್ರೋಟ್ ಚಕ್ರದ ಮೇಲೆ ಅವಾಗವಾಗ ವಾರ್ ಮಾಡ್ತಾನೆ ಇರ್ತಾರೆ. ಸೊ ಈ ಸತಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಇಟ್ಸ್ ಓಕೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕಾದ್ರೆ ನಾನು ಯಾಕೆ ಹೆದರ್ಕೊಳ್ಳಿ ಅಲ್ವಾ. ಸೊ ಎಸ್, ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಲವ್ ಮ್ಯಾರೇಜಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ನಿಮಗೂ ಇದೆ ಅವರಿಗೂ ಇದೆ. ಸೊ ಯಾವ ರೀತಿ ಈ ಆಪ್ಷನ್ಸ್ನ ಸದುಪಯೋಗ ಪಡಿಸ್ಕೊಳ್ತೀರಾ ಅಥವಾ ಈ ಒಂದು ಆಯ್ಕೆಯಲ್ಲಿ ಯಾರನ್ನು ಆಯ್ಕೆ ಮಾಡ್ಕೊಳ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ, ಅದು ನಿಮಗೆ ಬಿಟ್ಟಂಥ ವಿಚಾರ. ಒಂದು ಡೀಪ್ ಲವ್ ಬರುವಂಥ ಸಾಧ್ಯತೆ ಇದೆ, ಒಂದು ಆಯ್ಕೆ ಮಾಡ್ಕೊಳ್ಬೇಕಾದಂಥ ಅಗತ್ಯ ಬೀಳಬಹುದು ಅನ್ನುವಂಥದ್ದು ಇದೆ. ಸೊ ಪ್ರೀತಿ ಹೆಸರಲ್ಲಿ ನಿಮ್ಮ ಮೇಲೆ ಕೆಲವು ನೆಗೆಟಿವಿಟಿನ ಮಾಡಿ ನಿಮ್ಮ ದೇಹನ ಅಬ್ಯೂಸ್ ಮಾಡ್ತಿದ್ದಾರೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಕೆಲವರಿಗೆ ಒಂದು ದೇಹ ಅಂತ ಸಿಕ್ಕಿದ್ರೆ ಸಾಕು, ಅದ್ರ ಮೇಲೆ ಎಷ್ಟು ಪ್ರಯೋಗ ಮಾಡಬೇಕು ಅವರು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಅಂಥವ್ರ ಬಗ್ಗೆ ಮಾತೇ ಬೇಡ. ಸೊ ಭಗವಂತ ಅಂತ ಇದ್ದರೆ ಆದಷ್ಟು ಬೇಗ ಅವ್ರಿಗೆಲ್ಲ
ಶಿಕ್ಷೆ ಆಗಲೇಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ಅಂಥವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ಕೂಡ ಕೇಳ್ಕೊಳ್ಳೋಣ ಎಲ್ರೂ. ಸೊ ಸದ್ಯಕ್ಕೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಸ್ಟ್ರೆಂತ್ ಇದೆ. ಇಬ್ಬರು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಈ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ನಿಮ್ಮ ಇನ್ಹ್ಯಾಂಡ್ ಎನರ್ಜಿನ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಭರವಸೆನ ಕಳ್ಕೊಳ್ತೀರಾ, ಸ್ವಲ್ಪ ಎಲ್ಲೋ ನೀವು ಅಂದ್ಕೊಂಡಿದ್ದಂಥ ರೀತಿಲಿ ಈ ವೀಕ್ ಹೋಗ್ದಿರ ಒಂದು ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಒಂಚೂರು ಡಿಸ್ಕರೇಜ್ಮೆಂಟ್ ಸಿಗಬಹುದು ಜನಗಳಿಂದ, ಅಥವಾ ನೀವೇ ಒಂದು ಸೆಕ್ಯೂರ್ ಫೀಲ್ ಮಾಡ್ದಿರಾ, ಒಂಚೂರು ನಿಮ್ಮ ಮೇಲೆ ನೀವು ನಂಬಿಕೆ ಇಲ್ದಿರಾ ಒಂದು ರೀತಿ ಡಿಸ್ಕನೆಕ್ಟ್ ಆಗಿಬಿಡ್ತೀರಾ ಅನ್ನುವಂಥ ರೀತಿಲಿ ಇದೆ. ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ. ಅದೃಷ್ಟದ ಆಟ, ಕರ್ಮದ ಆಟ ಎಲ್ಲರ ಜೀವನದಲ್ಲೂ ನಡೀತಾ ಇರುತ್ತೆ. ಸದ್ಯಕ್ಕೆ ನಿಮ್ಮ ಅದೃಷ್ಟದ ಆಟ ನಿಮ್ಮ ಫೇವರಲ್ಲಿ ಇದೆ. ಹಾಗಾಗಿ ನೀವು ಬೇಜಾರಲ್ಲಿದ್ದರೂ, ದುಃಖದಲ್ಲಿದ್ದರೂ, ಡಿಸಪಾಯಿಂಟಲ್ಲಿದ್ದರೂ ನಿಮ್ಮ ಕರ್ಮ ನಿಮ್ಮನ್ನು ಯಾವಾಗಲೂ ಅಪ್ಲಿಫ್ಟ್ ಮಾಡ್ತಾನೆ ಇರುತ್ತೆ. ಒಂದು ಲೈಫ್ ಸೈಕಲ್ ಎಂಡ್ ಆಗಿದೆ, ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಎಂಡ್ ಆಗಿದೆ, ಒಂದು ಕರ್ಮ ಮಾಡಿದಂಥ ಕರ್ಮ ಎಂಡ್ ಆಗಿದೆ. ಸೊ ಹಾಗಾಗಿ ಅದು ಮುಗಿದೋದ್ಮೇಲೆ ಅದನ್ನು ಬಿಟ್ಟು ಮುಂದುವರಿಬೇಕು. ನೀವು ಬಿಟ್ಟರು ನಿಮ್ಮ ಶತ್ರುಗಳು ಬಿಡ್ತಾ ಇಲ್ಲ ಅದನ್ನು. ಇದಕ್ಕೆ ಅವರೇ ತಕ್ಕ ಶಾಸ್ತಿನ ಅನುಭವಿಸ್ತಾರೆ. ಸೊ ಸಾಕಷ್ಟು ಅವರಿಗೆ ಕಾಯ್ಕೊಂಡಿದೆ ಮುಂದಿನ ದಿನಗಳಲ್ಲಿ. ಅದೃಷ್ಟ ನಿಮ್ಮ ಪರವಾಗಿ ಇದೆ. ಸೊ ನಿಮ್ಮನ್ನು ಹೇಗೆ ಗೋಳಾಡಿಸಿದ್ದಾರೆ ಅದೆಲ್ಲ ಗೋಳಾಟ ಅವರಿಗೋಸ್ಕರ ಕಾಯ್ತಾ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಜೊತೆಗೆ ಎಲ್ಲೋ ಒಂದಷ್ಟು ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಏನೋ ಒಂದು ಆನ್ ಪಾಯಿಂಟಲ್ಲಿ ಒಂದು ಬದಲಾವಣೆನ ಮಾಡ್ಕೊಳ್ತೀರಾ. ಇದು ನಿಮ್ಮ ಜೀವನಕ್ಕೆ ತುಂಬಾ ಬೆಲೆನ ತಂದುಕೊಡುತ್ತೆ. ಸೊ ಒಂದು ಅದೃಷ್ಟನ ತಂದುಕೊಡುತ್ತೆ. ಎಲ್ಲಿ ಯಾವ ಬದಲಾವಣೆ ಅನ್ನೋದು ನಿಮ್ಮ ಈ ವಾರದ ಆ ಸಮಯ ಡಿವೈನ್ ಟೈಮಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್, ಒಳ್ಳೆ ನಿರ್ಧಾರ ತಗೊಳ್ಳಿ ಅಂತ ಹಾರೈಸ್ತೀನಿ. ಜೊತೆಗೆ ಬದಲಾವಣೆ ಬರ್ತಾ ಇದೆ, ಭರವಸೆ ನಿಮ್ಮನ್ನು ಕರಿತಾ ಇದೆ. ಬದುಕಿನ ಮೇಲೆ ಭರವಸೆ ಇರಿ. ಜೀವನದಲ್ಲಿ ಮೇಲು ಕೀಳು ಅಥವಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೇನೆ. ಸೊ ನಿಮ್ಮನ್ನು ಯಾರು ತಡೀಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ತುಂಬ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು ಇದೆ. ಒಂಚೂರು ಎಲ್ಲರೂ ಒಪ್ಕೊಳ್ತಾರೆ, ನೀವು ಹೇಳೋದನ್ನೆಲ್ಲ ಎಲ್ಲರೂ ಕೇಳ್ತಾರೆ ಅನ್ನುವಂಥ ಭ್ರಮೆ ಬೇಡ. ಯಾರೂ ಕೇಳೋದಿಲ್ಲ. ನೀವೇನು ಹೇಳಿದ್ರು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಸರಿ ಇದ್ದರೆ, ನಿಮಗೆ ಸರಿ ಅನಿಸಿದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ದುಡ್ಡನ್ನು ಅಲ್ಲಿ ಇಲ್ಲಿ ಖರ್ಚು ಮಾಡ್ದಿರಾ ಒಂಚೂರು ಉಳಿಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡ್ತೀರಾ, ತುಂಬ ಒತ್ತಡದಲ್ಲಿ ಇರ್ತೀರಾ ಹಣಕಾಸಿನ ವಿಚಾರದಲ್ಲಿ ಅಂತ ಅನಿಸುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒತ್ತಡ ಬೇಡ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀರಾ. ಆ ಅವಕಾಶ ಬಂದಾಗ ಆ ಅವಕಾಶನ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಬೇಡದಿರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಒಂದಷ್ಟು ಸಮಸ್ಯೆನ ತಂದ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ದುಡ್ಡು ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರಿಯಾಗಿ ಪ್ಲ್ಯಾನ್ ಮಾಡಿ ದುಡ್ಡನ್ನು ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚಿನ ಹಾರ್ಡ್ ವರ್ಕ್ ಬೇಕು, ಇನ್ನು ಹೆಚ್ಚಿನ ಪ್ರೊಡಕ್ಟಿವಿಟಿ ಬೇಕು. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಹೋಗಬೇಕು ಅಂದರೆ ಇನ್ನು ಹೆಚ್ಚಿನ ಶ್ರಮ ಹಾಕಬೇಕು ಅನ್ನುವಂಥದ್ದು ಇದೆ. ಒಂದು ರೊಟೀನ್ ಇಟ್ಕೊಳ್ಳಿ, ಇಂಥ ಟೈಮಿಗೆ ಹೇಳಬೇಕು, ಇಂಥ ಕೆಲಸ ಹೀಗೀಗೆ ಅಂತ ಒಂದು ಟೈಮ್ ಟೇಬಲ್ ಪ್ರಕಾರ ನಿಮ್ಮ ಒಂದು ಕೆರಿಯರ್ ಲೈಫನ್ನು ಕರ್ಕೊಂಡು ಹೋಗಿ. ಅದು ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ. ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಬರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಸ್ಲೋ ಆಗಬಹುದು, ಬಟ್ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಗ್ರೋತ್ ಬರುತ್ತೆ ನಿಮಗೆ ಈ ಕೆಲಸದಿಂದ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಕ್ಸ್ ವಾಪಸ್ ಬರ್ತಾರಾ ಅಂತ ಪ್ರಶ್ನೆಗೆ ಕೆಲವ್ರಿಗೆ ಬಂದುಬಿಡ್ತಾರೆ ಬೇಗ, ಇನ್ನು ಕೆಲವ್ರಿಗೆ ಇನ್ನು ಸ್ವಲ್ಪ ವರ್ಷ ಆಗಬಹುದು. ಸೊ ಅನ್ರಿಕ್ವೈರ್ಡ್ ಲವ್ ಇದೆ. ಸೊ ಯಾರು ನಿಮಗೆ ಈ ತಿಂಗಳೊಳಗೆ ಬರೋದಿಲ್ವೋ ಅವ್ರನ್ನ ಕಾಯೋಕ್ಕೆ ಹೋಗಬೇಡಿ. ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಲೈಫಲ್ಲಿ ಮುಂದುವರಿಯೋದ್ರ ಕಡೆ, ಮುಂದಿನ ಹೆಜ್ಜೆ ಇಡೋದ್ರ ಕಡೆ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ 8 ಆಫ್ ವಾಂಡ್ ಇರೋದ್ರಿಂದ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮಗೊಂದು ಸಿಹಿ ಸುದ್ದಿ ಬರೋದ್ರಲ್ಲಿ ಇದೆ. ಹೈ ಪ್ರೆಸ್ಟೆಸ್ ಇದ್ದಾರೆ. ಓಹೋ ಎಲ್ಲೋ ಒಂದು ಕಡೆ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ದವರಿಗೆ ಡಿಲೇ ಆಗಬಹುದು. ಪ್ರೆಗ್ನೆನ್ಸಿ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದೆ.
ಸೊ ಸ್ವಲ್ಪ ಗಮನನ ಕೊಡಿ ಅದ್ರ ಕಡೆ. ಏನಾದರೂ ಔಷಧಿ ಮಾತ್ರೆ ತೊಗೊಳ್ತಿದ್ರೆ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಫೋಕಸ್ ಕೆಲಸ ಕಾರ್ಯಗಳ ಮೇಲೆ ಇರಲಿ ಅನ್ನುವಂಥದ್ದು ಇದೆ. ಆಂಗ್ಸೈಟಿಯಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸೊ ತುಂಬ ಓವರ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಯಾರ ಮೇಲೂ ಡಿಪೆಂಡ್ ಆಗಿ ಇರಬೇಡಿ. ಸ್ವಾರ್ಥ ಇರಬೇಕು, ಆದರೆ ಅತಿಯಾದ ಸ್ವಾರ್ಥ ಕೆಲವು ಸತಿ ತೊಂದರೆನ ಮಾಡುತ್ತೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನಿಮಗೆ ಸಾಕಷ್ಟು ನಾಲೆಜ್ ಇದೆ, ನಿಮ್ಮ ಸಬ್ಕಾನ್ಷಿಯಸ್ ಏನು ಹೇಳುತ್ತೆ ಅದನ್ನು ಕೇಳಿ ಒಂದು ಸ್ಪಿರಿಚುವಾಲಿಟಿ ಕಡೆ ಗಮನನ ಕೊಡ್ತೀರಾ. ಡಿವೈನ್ ಫೆಮಿನೈನ್ ಎನರ್ಜಿ ನಿಮಗೆ, ಆ ತಾಯಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ಸೊ ಎಲ್ಲ ಒಂದು ಕಡೆ ಕೆಲವರು ತಾಯಿ ಮಾತನ್ನ ಮೀರಿ ಒಂದಷ್ಟು ಸಮಸ್ಯೆನ ತಂದ್ಕೊಳ್ತೀರಾ, ಅದ್ರ ಕಡೆಯೂ ಕೂಡ ಸ್ವಲ್ಪ ಗಮನನ ಕೊಡಿ. ನಿಮ್ಮನ್ನು ನೀವು ನಂಬಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ, ಆ ಸೀಕ್ರೆಟ್ಟಾಗೇ ಇಟ್ಕೊಳ್ಳಿ. ಸೊ ನಿಮ್ಮ ಸೀಕ್ರೆಟ್ಸ್ ಇನ್ನೊಬ್ಬರಿಗೆ ಗೊತ್ತಾಗೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಪ್ರೀತಿ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ. ಕೆಲವು ಬಿಸ್ನೆಸ್ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆನ ಮಾಡೋದಾದರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಸ್ವಲ್ಪ ಗಮನ ಮನಸ್ಥಿತಿ ಕಡೆ ಕೊಡಿ ಅನ್ನುವಂಥದ್ದು ಇದೆ. ಎಸ್ ಆರ್ ನೋ ಕೇಳೋದಾದರೆ ಇಲ್ಲಿ ಮೇ ಬಿನೂ ಇದೆ, ಎಸ್ಸು ಇದೆ, ನೋನೂ ಇದೆ. ಸೊ ಮೂರೂ ಇದೆ. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. 8, 6, 17, 10, 2, 1, 2 ಮತ್ತು 8 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎಸ್ ನೋ ಮೇ ಬಿ 3 ಕೂಡ ಇದೆ. ಸೊ ಸ್ವಲ್ಪ ನೋಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ವರ್ಗೋಯಿಂದ, ಆಮೇಲೆ ಅಕ್ವೇರಿಯಸ್ಸಿಂದ, ಆಮೇಲೆ ಕ್ಯಾಪ್ರಿಕಾನಿಂದ, ಆಮೇಲೆ ವೀನಸ್, ಈ 3 ರಾಶಿಯಿಂದ ಸ್ವಲ್ಪ ದೂರ ಇರಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇವ್ರ ಜೊತೆ ಹಣಕಾಸಿನ ವ್ಯವಹಾರ ಬೇಡ. ಸೊ ಕನ್ಯಾ ರಾಶಿ ಮತ್ತು ಮಕರ ರಾಶಿ ಮತ್ತು ಅಯ್ಯಯ್ಯೋ ಯಾವ ರಾಶಿ ಹೇಳಿದೆ ಮರ್ತೋಯ್ತಲ್ಲ, ಕುಂಭರಾಶಿ. ಸೊ ಇವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಧನುಸು ರಾಶಿ, ಮಿಥುನ ರಾಶಿ, ಆಮೇಲೆ ಇನ್ಯಾವ ರಾಶಿ ಇದೆ ಇಲ್ಲಿ, ಕೆಲವರು ಕನ್ಯಾ ರಾಶಿಯವರು ಒಳ್ಳೆಯವರಿದ್ದಾರೆ, ಅವ್ರ ಜೊತೆ ನೀವು ಮುಂದುವರಿಸಬಹುದು. ಮುಂದುವರ್ಸೋಕ್ಕೆ ಇಷ್ಟ ಆದರೆ ಮುಂದುವರಿಸಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ರಿಸಲ್ಟ್ ಬರ್ತಾ ಇದೆ. ನಗ್ನಗ್ತಾ ಇರಿ, ನಿಮ್ಮನ್ನು ನೀವು ನಂಬಿ. ಒಳ್ಳೆಯದಾಗಲಿ. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಸೊ ನಿಮಗೆ ಈ ವಾರ ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ, ಓಕೆ, ಅದೃಷ್ಟ ಅಂದರೆ ನಿಮ್ಮದೇ ಅಂತ ಅನಿಸುತ್ತೆ. ಕಾಂಚನ ಕಾಂಚನ ಮಿನ ಮಿನ ಕಾಂಚನ, ಕಾಂಚನ ಕಾಂಚನ ಜನ ಜನ ಕಾಂಚನ. ಹಣ ಜಗದೊಳಗೆ, ಜಗ ಹಣದೊಳಗೆ, ಸುಖವಿರುವುದು ಇದರೊಳಗೆ. ಓಹೋ, ಯಾವ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ. ಮೇ ಬಿ ನಿಮ್ಮ ಅದೃಷ್ಟ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ. ಸೊ ಪೈಲ್ 1 ಗ್ರೂಪ್ 1 ಯಾರು ಆಯ್ಕೆ ಮಾಡಿದ್ರಿ ಅವ್ರಿಗೆ ಫೈನಾನ್ಷಿಯಲಿ ಸ್ವಲ್ಪ ವಾರ್ನಿಂಗ್ ಇತ್ತು.
ಇಲ್ಲಿ ನಿಮಗೆ ಮಹಾಲಕ್ಷ್ಮಿ ಕೃಪಾಶೀರ್ವಾದನೇ ಹಣದ ಹೊಳೆನೇ ಹರಿದು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ವೆಲ್ತಿ ವೀಕ್, ಫೈನಾನ್ಷಿಯಲಿ ಸಾಕಷ್ಟು ಸೆಕ್ಯೂರ್ ಆಗ್ತೀರಾ. ದುಡ್ಡೇನಾದರೂ ಬಂದರೆ ಅದನ್ನು ಹೇಗೆ ಸೆಕ್ಯೂರ್ ಮಾಡ್ಕೊಳ್ಳೋದು ಅಥವಾ ಫ್ಯಾಮಿಲಿ ವೈಸ್ ಅದನ್ನು ಹೇಗೆ ಸೆಕ್ಯೂರ್ ಮಾಡಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಲಾಂಗ್ ಟರ್ಮ್ ಸ್ಕೀಮ್ಸ್ ಏನಾದರೂ ಹಾಕಿದರೆ ಅದು ಈಗ ಮೆಚೂರ್ ಆಗಿ ಬರುವಂಥ ಸಾಧ್ಯತೆ ಇದೆ. ಎಲ್ಲಾದರೂ ದುಡ್ಡು ಇನ್ವೆಸ್ಟ್ ಮಾಡೋದಾದರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. ಆಸ್ತಿ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಮನೆ ಕಟ್ಟುವಂಥ ಅಥವಾ ಮನೆ ರಿಪೇರಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಅಟ್ಯಾಚ್ಮೆಂಟ್ ನಿಮ್ಮ ಜೀವನಕ್ಕೆ ಮತ್ತೆ ಕಳೆದು ಹೋಗಿದ್ದಂಥ ಸಂಬಂಧಗಳೆಲ್ಲವೂ ಕೂಡ ಹುಡ್ಕೊಂಡು ವಾಪಸ್ ಬರುತ್ತೆ ಈ ವಾರ. ಯಾಕೆ ಬರುತ್ತೆ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ದುಡ್ಡಿದ್ರೆ ದುನಿಯಾ. ಸೊ ದುಡ್ಡಿದ್ರೆ ನೆಂಟರೆಲ್ಲರೂ ಬಂದು ಮೆತ್ಕೊಳ್ತಾರೆ. ಸೊ ದುಡ್ಡಿಲ್ಲ ಅಂದರೆ ಮನೆಯಲ್ಲಿ ನಾವು ಮಾಡಿರೋ ಸಹಾಯನೂ ಮರ್ತ್ಬಿಟ್ಟು ಒಂದು ತುತ್ತೂಟನೂ ಹಾಕ್ತೀರ, ಮನೆಯಿಂದ ಹೊರಗೆ ದಬ್ತಾರೆ. ಸೊ ಈ ಥರದ್ದು ಜನ ಭೂಮಿ ಮೇಲೆ ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಅದೃಷ್ಟದ ದುಡ್ಡು ಬಂದಿದೆ, ಈ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಬಿಸ್ನೆಸ್ಸಿಂದ ಹೆಚ್ಚಿನ ಲಾಭ ಆಗುತ್ತೆ, ಹೆಚ್ಚು ಅನುಕೂಲ ಬರುತ್ತೆ. ಜೊತೆಗೆ ಒಂದು ಲೀಡರ್ಶಿಪ್ ಅಧಿಕಾರ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಸೆಕ್ಯೂರಿಟಿ ಟೈಟ್ ಮಾಡ್ಕೊಳ್ಳಿ, ಟೈಟ್ ಆಗುತ್ತೆ. ಜೊತೆಗೆ ಸಾಕಷ್ಟು ಏನಾದರೂ ನೀವು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಪ್ರೊಡಕ್ಷನ್ ಏನಾದರೂ ಇದ್ದರೆ ಅದರಲ್ಲಿ ಇನ್ನೂ ಹೆಚ್ಚು ಪ್ರೊಡಕ್ಷನ್ ಬರುವಂಥ ಸಾಧ್ಯತೆ ಇದೆ. ನನಗೆ ಇಲ್ಲಿ ಫಿಲ್ಮಿ ಪ್ರೊಡಕ್ಷನ್ಸ್ ಎಲ್ಲ ಜಾಸ್ತಿ ಆಗುವಂಥ ವೈಬ್ ಕೂಡ ಬರ್ತಾ ಇದೆ. ಸಾಕಷ್ಟು ಸಕ್ಸಸ್ ಕೂಡ ನೋಡ್ತೀರಾ. ಒಂದು ಅಧಿಕಾರ, ಒಂದು ಅಥಾರಿಟಿ ಕೂಡ ನಿಮಗೆ ಸಿಗುತ್ತೆ. ಫೈನಾನ್ಷಿಯಲಿ ಸಕ್ಸಸ್, ದುಡ್ಡು ಬರುವಂಥದ್ದು, ಗಿಫ್ಟ್ ಬರುವಂಥದ್ದು, ಪ್ರಾಸ್ಪರಿಟಿ ಬರುವಂಥದ್ದು, ಒಂದು ಕಂಫರ್ಟ್ ಲೈಫನ್ನು ನೀವು ನೋಡುವಂಥದ್ದು ಇದೆ. ಈ ಸಮಯದಲ್ಲಿ ನಿಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಡಿಸಿಪ್ಲಿನ್. ಈ ಡಿಸಿಪ್ಲಿನ್ ಕಡೆ ಗಮನನ ಕೊಡಿ. ಬಂದಿರೋ ಹಣನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಹೇಗೆ ಅದನ್ನು ಒಂದು ಸಪೋರ್ಟಿವ್ ಆಗಿ ತೊಗೊಳ್ಬೇಕು. ಹಣ ಬಂದಿದೆ, ಹಣದ ಸಪೋರ್ಟಿಂದ ನಿಮ್ಮನ್ನು ನೀವು ಹೇಗೆ ಮೇಲೆತ್ತಬೇಕು, ಹೇಗೆ ನೀವು ಮೇಲ್ದರ್ಜೆಗೆ ಏರಬೇಕು. ಜೊತೆಗೆ ಆ ಹಣ ಹಾಳಾಗದಿರೋ ಹಾಗೆ ಆ ಹಣ ಇನ್ನಷ್ಟು ಹೆಚ್ಚಾಗೋದ್ರ ಕಡೆ, ಹೆಚ್ಚು ಮಾಡೋದ್ರ ಕಡೆ ನೀವು ಹೇಗೆ ಗಮನನ ಕೊಡಬೇಕು, ಇದ್ರ ಕಡೆ ಗಮನನ ಕೊಡಿ. ಸಾಕಷ್ಟು ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಬ್ಯುಸಿ ಆಗಬಹುದು. ಬಟ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ಕೂಡ ಹೆಚ್ಚಿನ ಹಣ ಬರುತ್ತೆ. ಅಷ್ಟು ಹೆಚ್ಚಿನ ಶ್ರಮಕ್ಕೆ ತಕ್ಕ ಫಲ, ಒಂದು ಸ್ವಲ್ಪ ಜಾಸ್ತಿನೇ ಲಾಭ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ವಸ್ತುಗಳನ್ನ ಒಂದಷ್ಟು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹಣ ಬಂದಾಗ ಅಹಂಕಾರ ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇದೆ. ಎರಡು ಬಿಸ್ನೆಸ್ ಪರ್ಸನ್ಸ್, ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್ ಇಬ್ಬರು ಕೂಡ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ತುಂಬ ವೆಲ್ತಿ ಪರ್ಸನ್ ಜೊತೆ, ವೆಲ್ತಿ ಫ್ಯಾಮಿಲಿ ಜೊತೆ ನಿಮ್ಮ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಎರಡು ಶ್ರೀಮಂತ ಕುಟುಂಬಗಳು ಮತ್ತು ಶ್ರೀಮಂತಿಕೆಯಿಂದ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಫೈನಾನ್ಷಿಯಲಿ ನಿಮಗೆ ಆಸ್ತಿ ಕೂಡ ಬರ್ತಾ ಇದೆ. ಮತ್ತು ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ವೈಫ್ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗ್ತಿದೆ, ಅಥವಾ ನಿಮ್ಮ ಹಸ್ಬೆಂಡ್ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ. ಜೊತೆಗೆ ಗೌರ್ಮೆಂಟಿಂದ ಲೋನ್ ಆಗಬೇಕಾಗಿತ್ತು, ಏನೋ ಒಂದಷ್ಟು ದುಡ್ಡು ಬರಬೇಕಿತ್ತು, ಸಾಲ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಂದರೆ ಖಂಡಿತ ಎಲ್ಲ ಸಾಲ ವಾಪಸ್ ಬರುತ್ತೆ. ಗೌರ್ಮೆಂಟಿಂದ ಕೂಡ ಲೋನ್ ಬರುತ್ತೆ. ಆದರೆ ಅಗತ್ಯ ಇರೋರಿಗೆ ದುಡ್ಡು ಕೊಡಿ. ಅಗತ್ಯ ಇರೋರಿಗೆ ದುಡ್ಡು ಕೊಡೋದು ಬಿಟ್ಬಿಟ್ಟು ನಿಮ್ಮನ್ನು ಮರಳು ಮಾಡೋರಿಗೆ ದುಡ್ಡನ್ನು ಕೊಡಬೇಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಮೇಲೆ ದುಡ್ಡನ್ನು ಖರ್ಚು ಮಾಡಬೇಡಪ್ಪ ಪ್ಲೀಸ್ ಅನ್ನುವಂಥದ್ದು ನನ್ನ ಮನವಿ. ಯಾರೋ ಇಲ್ಲಿ ಥರ್ಡ್ ಪಾರ್ಟಿ ಮೇಲೆ ತುಂಬ ದುಡ್ಡು ಖರ್ಚು ಮಾಡ್ತಿದ್ದಾರೆ. ದಯವಿಟ್ಟು ಥರ್ಡ್ ಪಾರ್ಟಿ ಮೇಲೆ ಯಾವುದೇ ದುಡ್ಡನ್ನು ಖರ್ಚು ಮಾಡಬೇಡ. ನಿಮ್ಮ ಮೇಲೆ ನಿಮ್ಮ ಶ್ರಮದ ದುಡ್ಡಿದು ಬೇಕು ಅಂದರೆ ನಿಮ್ಮ ಮೇಲೆ ನೀವು ಹೆಚ್ಚು ಈ ದುಡ್ಡನ್ನು ಖರ್ಚು ಮಾಡ್ಕೊಳ್ಳಿ. ಯಾರ ಮೇಲೂ ಈ ದುಡ್ಡನ್ನು ಖರ್ಚು ಮಾಡಬೇಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಶೇರಿಂಗ್ ಇಸ್ ಕೇರಿಂಗ್. ಆದರೆ ಯಾರ್ಯಾರಿಗೂ ಶೇರ್ ಮಾಡಬೇಡಿ ನಿಮ್ಮ ದುಡ್ಡನ್ನು. ನಿಮ್ಮ ಶ್ರಮದ ಫಲ ನಿಮಗೆ ಗೊತ್ತಿದೆ. ಎಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೀರಾ, ಇಷ್ಟು ದುಡ್ಡು ನೋಡಬೇಕು ಅಂದರೆ ಅದರ ಹಿಂದಿನ ಬೆವರ ಹನಿ ಎಷ್ಟಿತ್ತು ಅನ್ನೋದು ಒಮ್ಮೆ ನೆನಪು ಮಾಡಿಕೊಂಡ್ರೆ ನೀವು ಯಾವತ್ತೂ ದುಡ್ಡನ್ನು ತುಂಬ ಕೇವಲವಾಗಿ ನೋಡೋದಿಲ್ಲ. ಆಯಿತಾ? ಲಕ್ಷ್ಮಿ ಚಂಚಲೆ, ಅವಳು ಅದಕ್ಕೆ ಒಬ್ಬರ ಹತ್ರ ಒಮ್ಮೆ ಮಾತ್ರ ಬಂದು ಹೋಗೋದು. ಸೊ ಯಾವಾಗಲೂ ಇರೋದಿಲ್ಲ ಲಕ್ಷ್ಮಿ. ಸೊ ಹಾಗಾಗಿ ಬಂದಿರುವಂಥ ಲಕ್ಷ್ಮಿನ ಕೃತಜ್ಞತಾಪೂರ್ವಕವಾಗಿ ನೋಡಿದ್ರೆ ಜೀವನ ಪರ್ಯಂತ ನಿಮ್ಮ ಜೊತೆ ಇರ್ತಾಳೆ. ಸೊ ಒಂದು ಒಳ್ಳೆ ನಿರ್ಧಾರನ ತಗೊಳ್ಬೇಕಾಗತ್ತೆ, ತಗೊಳ್ಳಿ. ಜೊತೆಗೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ನೀವು ಯಾರಿಗೋ ಗಿಫ್ಟ್ ಕೊಡಿಸ್ತೀರಾ, ಒಂದಷ್ಟು
ವಾಹನ ಖರೀದಿ ಮಾಡುವಂಥ ಯೋಗ ಇದೆ, ಆಸ್ತಿ ಖರೀದಿ ಮಾಡುವಂಥ ಯೋಗ ಇದೆ, ಮನೆ ಖರೀದಿ ಮಾಡುವಂಥ ಸಾಧ್ಯತೆ ಇದೆ, ದುಡ್ಡನ್ನೇ ಖರೀದಿ ಮಾಡ್ಕೊಳ್ತಾರೆ. ಮೇ ಬಿ ಕರೆನ್ಸಿ ಯಾರೋ ಖರೀದಿ ಮಾಡ್ಬೋದು, ಫಾರಿನ್ ಕರೆನ್ಸಿನ ಅಂತ ಅನ್ನಿಸ್ತಾ ಇದೆ. ಪ್ರೀತಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ಕಳ್ಕೊಂಡೆ, ಎಲ್ಲ ಲಾಸ್ ಆಯಿತು. ಸೊ ಇನ್ನು ನನ್ನ ಜೀವನದಲ್ಲಿ ಯಾವುದೇ ಪ್ರೀತಿ ಇಲ್ಲ, ಮೂವ್ ಆನ್ ಮಾಡಬೇಕು ಇವಾಗ. ಸೊ ನನ್ನ ಜೀವನದಲ್ಲಿ ನಾನು ಶಾಂತಿ ನೆಮ್ಮದಿನ ಹುಡ್ಕೊಂಡು ಹೊರಟಿದ್ದೀನಿ ಅಂತ ಯಾರೋ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಜೀವನದಲ್ಲಿ ಏನೂ ಕಳ್ಕೊಂಡಿಲ್ಲ, ದುಡ್ಡಿನ ಜೊತೆಗೆ ಸೌಭಾಗ್ಯನೇ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಒಳ್ಳೆ ಸೋಲ್ಮೇಟ್ ಬರೋದ್ರಲ್ಲಿ ಇದ್ದಾರೆ. ಸೊ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಬೇರೆಯವ್ರ ತಪ್ಪಿಗೆ ಅಥವಾ ಬೇರೆಯವರ ಒಳಸಂಚಿಗೆ ಒಳಗಾಗಿ ನಿಮ್ಮ ಜೀವನ ಹಾಳಾಗಿದೆ, ಅದನ್ನು ಮತ್ತೆ ನೀವು ನಿಮ್ಮ ತಪ್ಪು ಅಂತ ಹಾಕೊಂಬೇಡಿ. ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಸಾಕಷ್ಟು ಮೆಂಟಲ್ ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ, ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆ ಇದೆ. ಒಂದು ಶಾರ್ಪ್ ಮೈಂಡ್ ಆಗ್ತೀರಾ, ತುಂಬ ದಡ್ಡ್ರ ಥರ ಇರೋದನ್ನು ಬಿಟ್ಬಿಟ್ಟು ತುಂಬ ಇಂಟೆಲಿಜೆಂಟ್ ಥರ ವರ್ತನೆ ಮಾಡ್ತೀರಾ. ಒಂದು ನ್ಯೂ ಬಿಗಿನಿಂಗನ್ನು ನಿಮ್ಮ ಲೈಫಲ್ಲಿ ನೋಡ್ತೀರಾ. ಒಂದು ಪ್ರಮುಖವಾದ ನಿರ್ಧಾರನ ತಗೊಳ್ಬೇಕು, ಆ ನಿರ್ಧಾರನ ಕೂಡ ತಗೊಳ್ತೀರಾ. ಆಪ್ರೇಷನ್ ಏನಾದರೂ ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಆಪ್ರೇಷನ್ ಆಗದಿರೇ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಸುದ್ದಿ ಕೂಡ ಕೇಳ್ತೀರಾ. ಸೊ ಹೊಸ ಐಡಿಯಾದಿಂದ ನೀವು ಮುಂದುವರಿತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಫೈನಾನ್ಷಿಯಲ್ ವಿಚಾರನೂ ಚೆನ್ನಾಗಿದೆ. ಎಷ್ಟೇ ನೋವಾದರೂ ನಿಮ್ಮ ಕೆರಿಯರ್ ಕಡೆ ಗಮನ ಕೊಟ್ಟು ಮುಂದುವರಿತಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಶತ್ರುಗಳು ಇನ್ನೂ ನಿಮ್ಮ ಬಗ್ಗೆ ಗಮನನ ಹರಿಸಿದ್ದಾರೆ. ನೀವು ಹೇಗೆ ಮುಂದುವರಿತಾ ಇದ್ದೀರಾ, ಏಕೆ ಇನ್ನೂ ಒಂದು ಆ ನೋವಲ್ಲೇ ಮುಳುಗಿ ಸತ್ತೋಗಿಲ್ಲ, ಯಾಕೆ ಯಾಕೆ ಬದುಕಿದ್ದೀರಾ ಅನ್ನೋದು ಅವರ ಪ್ರಶ್ನೆ ಆಗಿರುತ್ತೆ. ಸೊ ಹಾಗಾಗಿ ಅವರು ನಿಮ್ಮನ್ನು ಇನ್ನೂ ತುಂಬ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಸೊ ಇಂಥವ್ರ ಬಗ್ಗೆ ಕೂಡ ಸ್ವಲ್ಪ ಶತ್ರುಬುದ್ಧಿ ವಿನಾಶಾಯ ಅನ್ನೋದ್ರ ಜೊತೆಗೆ ಒಂಚೂರು ಗಮನನ ಕೊಡಿ. ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ, ಸುತ್ತಮುತ್ತ ಏನು ನಡೀತಾ ಇದೆ, ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಯಾವ ರೀತಿ ಕಾಂಟ್ಯಾಕ್ಟಲ್ಲಿ ನೀವಿದ್ದೀರಾ, ಯಾವ್ಯಾವ ಕಾಂಟ್ರಾಕ್ಟನ್ನು ಯಾರ್ಯಾರು ಕೊಡಿಸಿದ್ದಾರೆ, ಯಾವ್ಯಾವ ಕಾಂಟ್ರಾಕ್ಟ್ ಬಂದಿದೆ, ಅವರಿಗೆ ನಿಮಗೆ ಬಂದಿರುವಂಥ ಮೆಸೇಜಸ್ ಎಲ್ಲಿ ಹೋಗ್ತಾ ಇದೆ, ಇದು ಒಂಚೂರು ಗಮನನ ಹರಿಸಿ. ಯಾರೋ ನಿಮ್ಮನ್ನು ಸ್ಪೈ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಸ್ಪೈ ಮೀನ್ಸ್ ಯು ನೋ ಬೆಟರ್. ಎಸ್. ಸೊ ವಾವ್, ಏನು ಹೇಳಿದೆ. ಸೊ ಸೋಲ್ಮೇಟ್ ಎನರ್ಜಿ ಇದೆ. ಬಾಟಮ್ ಆಫ್ ದಿ ಡೆಕ್ ಕೂಡ ಪೇಜ್ ಆಫ್ ಪೆಂಟಕಲ್ ಇದೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ. ನೀವು ಏನು ಅಂದ್ಕೊಳ್ತೀರೋ ಅಂದ್ಕೊಳ್ಳಿ, ಎಲ್ಲವೂ ನಿಮಗೆ ಅವಕಾಶಗಳ ಸುರಿಮಳೆನೇ ತೊಗೊಂಬರ್ತಾ ಇದೆ. ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಬುದ್ಧಿವಂತಿಕೆಯಿಂದ ಕೆಲಸನ ತಗೊಳ್ಳಿ. ಒಂದೊಳ್ಳೆ ಸುದ್ದಿ ಕೂಡ ಕೇಳ್ತೀರಾ, ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನಿಮಗೆ. ಒಂದು ನ್ಯೂ ಬಿಗಿನಿಂಗ್ ಬರೋದ್ರ ಜೊತೆಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ. ಸಾಕಷ್ಟು ಪಾಸಿಬಿಲಿಟೀಸ್ ಇದೆ. ನಿಮ್ಮ ಇನ್ನೋಸೆನ್ಸನ್ನು ಯಾರು ಉಪಯೋಗಿಸ್ಕೊಂಡು ನಿಮ್ಮ ಜೀವನನ ನರಕ ಮಾಡಿ ನಿಮ್ಮನ್ನು ಬೀದಿಗೆ ತಳ್ಳಿದ್ರು, ಒಂದಲ್ಲ ಒಂದಿನ ಅವರು ನಿಮ್ಮ ಹಿಂದೆ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಆದರೆ ನೀವು ಯಾರನ್ನೂ ಹುಡ್ಕೊಂಡು ಹೋಗಬೇಡಿ. ಬದುಕಿನ ಮೇಲೆ ಭರವಸೆ ಇರಲಿ. ಬದುಕನ್ನಷ್ಟೇ ನೀವು ನಂಬಿ, ಬದುಕು ನಿಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗುತ್ತೆ. ಎಷ್ಟೇ ಕುರುಡು ಆಗಿದ್ರು, ಎಷ್ಟೇ ಕಣ್ಣು ಕಾಣಿಸ್ತೀರಾ ಹೇಳಿದ್ರು, ಇಲ್ಲಿ ಹೇಗಿದೆ ಅಂದರೆ ಕುರುಡು ಕಂಚಣ್ಣ ಕುಣಿಯುತ್ತಲಿತ್ತು, ಕಾಲಿಗೆ ಸಿಕ್ಕವರ ತುಳಿಯುತ್ತಲಿತ್ತು ಅನ್ನೋ ರೀತಿಯಲ್ಲಿ ಆಗಬಾರ್ದು. ಆ ಥರ ಬೇರೆಯವ್ರು ನಿಮಗೆ ಮಾಡಿದ್ದಾರೆ, ಆ ಥರ ನೀವು ಬೇರೆಯವ್ರಿಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಕುರುಡು ಕಾಂಚನ ಎಷ್ಟೇ ಕುಣಿದಾಡಿದ್ರು ನಿಮಗೆ ಗೊತ್ತಿದೆ ಕುರುಡು ಕಾಂಚನ ಅಲ್ಲ, ಕುರುಡು ಆಗಿದ್ದು ಮನುಷ್ಯರು ಅಂತ. ಸೊ ಹಾಗಾಗಿ ಅಂಥ ಮನುಷ್ಯರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ನಂಬಿಕೆ, ನಿಮ್ಮ ಭರವಸೆ ನಿಮ್ಮನ್ನು ಈ ಮಟ್ಟಕ್ಕೆ ತೊಗೊಂಬಂದು ನಿಲ್ಲಿಸಿದೆ. ಈ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಇನ್ನಷ್ಟು ಜೀವನದಲ್ಲಿ ಎತ್ತರಕ್ಕೆ ಬೆಳೀರಿ ಅಂತ ಹಾರೈಸ್ತೀನಿ. ಜೊತೆಗೆ ಒಳ್ಳೆ ಪ್ರೀತಿ ಬರುವಂಥ ಸಾಧ್ಯತೆ ಇದೆ, ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುತ್ತೆ. ಒಂದು ಕನೆಕ್ಷನ್, ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಔಷಧಿ ತೊಗೊಂಡ್ರೆ ಎಂಥ ಕಾಯಿಲೆ ಇದ್ರೂ ಕೂಡ ವಾಸಿ ಆಗತ್ತೆ ಅನ್ನುವಂಥದ್ದು ಇದೆ. ಎಂಥದ್ದೇ ಕಾಯಿಲೆ ಇರಲಿ, ಡಾಕ್ಟ್ರೇ ಬರೆದು ಕೊಟ್ಬಿಟ್ಟಿದ್ರು ಇದು ವಾಸಿ ಆಗಲ್ಲ ಅಂತ, ಈ ವಾರ ನಿಮ್ಮ ಕಾಯಿಲೆ ಎಂಥದ್ದೇ ಇದ್ರೂ ವಾಸಿ ಆಗುತ್ತೆ. ಆ್ಯಕ್ಷನ್ ತಗೊಳ್ಳಿ. ಮೆಜಿಷಿಯನ್ ಎನರ್ಜಿಗೆ ಬನ್ನಿ. ಒಂದಷ್ಟು ನೆಗೆಟಿವಿಟಿಯಿಂದ ಹೊರಬರಲಿಕ್ಕೆ
ನಿಮ್ಮದೇ ಆದ ರೀತಿಯ ಪವರ್ನ ಉಪಯೋಗಿಸ್ಕೊಂಡು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಒಂದು ಕ್ಲಾರಿಟಿ ತಗೊಂಡು ನಿಮ್ಮ ವಿಲ್ ಪವರಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಸ್ಕಿಲ್ಲಿಂದ, ನಿಮ್ಮ ಕ್ರಿಯೇಟಿವಿಟಿಯಿಂದ ನಿಮ್ಮ ಲೈಫನ್ನು ಒಂದು ಬೆಟರ್ಮೆಂಟಿಗೆ ಕರ್ಕೊಂಬಂದಿದ್ದೀರಾ. ಇದು ಹಾಳಾಗದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಇಲ್ಲಿ ಎಸ್ ಆರ್ ನೋ ನೋಡೋದಾದರೆ ಎಸ್ ಕೂಡ ಇದೆ, ನೋ ಕೂಡ ಇದೆ, ಮೇ ಬಿ ಕೂಡ ಇದೆ. ಆದರೆ ಮೇಜರ್ ಆಗಿ ಎಸ್ ಇರೋದ್ರಿಂದ ಎಸ್ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ವರ್ಗೋ, ಟ್ಯಾರೋಸ್, ಕ್ಯಾಪ್ರಿಕಾನ್ ಮತ್ತು ಸ್ಕಾರ್ಪಿಯೋ, ಕ್ಯಾನ್ಸರ್. ಸೊ ಇದಿಷ್ಟು ಇದೆ. ಸೊ ಹಾಗಾಗಿ ಸ್ವಲ್ಪ ಕನ್ನಡದಲ್ಲಿ ಹೇಳಬೇಕಾ, ಸೊ ಕನ್ಯಾ ರಾಶಿ, ವೃಷಭ ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ ಮತ್ತು ವೃಷಭ ರಾಶಿ ಮತ್ತು ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬುಧ ಗ್ರಹದ ಪೂಜೆ ಮಾಡಿ ಅಥವಾ ಗಣೇಶನ ಆರಾಧನೆ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ, ಹಾಗಾಗಿ ದುಡ್ಡನ್ನು ಉಳಿಸಿ. ಬನ್ನಿ, ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ಓಕೆ, ಬಾಟಮ್ ಆಫ್ ದಿ ಡೆಕ್ ನೋ ಅಂತ ಹೇಳ್ತಾ ಇದೆ. ಯಾಕೆ ನೋ ಅಂತ ಹೇಳ್ತಾ ಇದೆ? ಓಕೆ, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಏನೋ ಒಂದು ಬಿಟ್ಕೊಡೋಕ್ಕಾಗ್ದಿರಾ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಮೊದಲನೇದಾಗಿ ಆ ತಾಯಿ ನಿಮ್ಮ ಜೊತೆ ಈ ವಾರ ಪೂರ್ತಿ ಇರ್ತಾಳೆ. ಎಂಟೆಂಟೆಂಟ್ 888 ಇದೆ ಇಲ್ಲಿ. 888 ಹಾಗೇನು ಇಲ್ಲಿ ಕೂಡ 18 ಕಾಣಿಸ್ತಾ ಇದೆ. ಸೊ ನಂಬಿಕೆ, ಭರವಸೆ ಇರಲಿ. ನಿಮ್ಮ ಪವರ್ ನಿಮ್ಮ ಜೊತೆ ಇರಲಿ. ನಿಮ್ಮ ಪವರ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನೆನಪಿರಲಿ, ನೀವಿರೋದು ರಾಕ್ಷಸರ ಜೊತೆ, ಮನುಷ್ಯರ ಜೊತೆಯಲ್ಲಿಲ್ಲ ನೀವು. ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರಾಕ್ಷಸತ್ವ ಇರುವಂಥ ಜನಗಳೇ ನಿಮಗೆ ತೊಂದರೆನ ಮಾಡ್ತಿರ್ತಾರೆ. ಪೀಸ್ ಆಫ್ ಮೈಂಡ್ ಅನ್ನುವಂಥದ್ದು ಎಲ್ಲೋ ಜೀವನದಲ್ಲಿ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಸೊ ಎಲ್ಲ ಒಂದು ಕಡೆ ನಿಮ್ಮ ಇಡೀ ಲೈಫ್ ಇನ್ನೊಬ್ಬರನ್ನ ಸರಿಪಡಿಸೋದ್ರಲ್ಲೇ ಕಳೆದು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಅದನ್ನು ಇನ್ನು ತಲೆಗೆ ಹಾಕ್ಕೊಳ್ಳೋದು ಬಿಟ್ಬಿಡಿ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇದೆ. ಹಣಕಾಸಿನ ವಿಚಾರದ ಕಡೆ ಸ್ವಲ್ಪ ಗಮನನ ಕೊಡಿ. ಫೋಕಸ್ ಮಾಡಿ ಯಾವುದ್ರ ಕಡೆ ಗಮನನ ಕೊಡಬೇಕು ಅಂತ. ನಿಮ್ಮ ಆಂತರಿಕ ಶಕ್ತಿನ ಯಾವತ್ತೂ ನಿಮ್ಮಿಂದ ದೂರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಐಡೆಂಟಿಟಿನೇ ನಿಮ್ಮ ವಿಶ್ವಾಸ, ನಿಮ್ಮ ಆತ್ಮವಿಶ್ವಾಸ. ಸೊ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಶ್ರಮ ಬೇಕು ಹಣಕಾಸಿನ ವಿಚಾರದಲ್ಲಿ. ಒಂಚೂರು ಇನ್ನು ಹೆಚ್ಚಿನ ಶ್ರಮ ಹಾಕಿ ತುಂಬ ಕಷ್ಟಪಟ್ಟು ದುಡಿಬೇಕಾಗತ್ತೆ ಕೆಲವು ಸತಿ ಈ ವಾರದಲ್ಲಿ. ಸೊ ಹಾಗಾಗಿ ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗೋದಿಲ್ವೇನೋ ಅಂತ ಅನಿಸುತ್ತೆ. ಬಟ್ ನಥಿಂಗ್ ಟು ವರಿ. ಸ್ವಲ್ಪ ಹೆಚ್ಚಿನ ಏರುಪೇರು ಏನು ಕಾಣಿಸಿದ್ರು ಕೂಡ ಫೈನಾನ್ಷಿಯಲಿ ಎಂಡ್ ಆಫ್ ದಿ ಡೇ ನಿಮ್ಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗುತ್ತೆ. ತುಂಬ ಜಾಸ್ತಿ ಸಿಗದಿದ್ರು ನಿಮಗೆ ಎಷ್ಟು ಸಿಗಬೇಕಿತ್ತೋ ನ್ಯಾಯಯುತವಾಗಿ ಒಂದು ಸ್ವಲ್ಪ ಕಡಿಮೆ ಸಿಗ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ವಿಚಾರದಲ್ಲಿ. ಓಕೆ, ಒಂದು ತುಂಬ ಬೇಗ ಒಂದು ನಿರ್ಧಾರನ ತಗೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಿಮಗೆ ಈ ವಾರ ಜೀವನ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಆ ನಿರ್ಧಾರನ ತಗೊಳ್ಳಿ. ಒಂದು ಚೇಂಜ್ ಬರುವಂಥ ಸಾಧ್ಯತೆ ಇದೆ. ಸ್ವಿಸ್ ಬ್ಯಾಂಕಿಂದ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ಅಥವಾ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಬಗ್ಗೆ ಏನು ಅದು ಸ್ವಿಸ್
ಅಯ್ಯಯ್ಯೋ ಹೇಳಲಿಕ್ಕೆ ಬರ್ತಾ ಇಲ್ಲ. ಸ್ವಿಸ್ ಬ್ಯಾಂಕಲ್ಲಿ ಏನು ಅಮೌಂಟ್ ಎಲ್ಲರೂ ಇಟ್ಕೊಂಡಿದ್ರು ರಾಜಕಾರಣಿಗಳು ಅಥವಾ ರಾಜಕೀಯದ್ದು, ಅದೇನೋ ಒಂದಷ್ಟು ಮೂಮೆಂಟು ಈ ವಾರ ಪೂರ್ತಿ ನಮಗೆ ಕೇಳಲಿಕ್ಕೆ ಸಿಗಬಹುದು. ಆ ಥರದ್ದು ಇದೆ. ಎಲ್ಲೋ ಒಂದಷ್ಟು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವೇನು ಅಂದ್ಕೊಳ್ತೀರೋ ಅದೆಲ್ಲವೂ ಕೂಡ ಈ ವಾರ ಈಡೇರಿಬಿಡುತ್ತೆ. ಸೊ ತುಂಬ ಬೇಗ ಹೊರಟೋಯ್ತು ಈ ವಾರ, ತುಂಬ ಸ್ಪೀಡಾಗಿ ಇತ್ತು ಅಂತ ಅನಿಸೋ ರೀತಿಯಲ್ಲಿ ಇರುತ್ತೆ. ಎಲ್ಲಿ ಪ್ರಯಾಣ ಹೋಗ್ತಿರೋ ಅಲ್ಲಿ ಸ್ವಲ್ಪ ಲಾಸ್ ಫೀಲ್ ಮಾಡಬಹುದು, ಅಥವಾ ಏನೋ ಒಂದು ಕೆಟ್ಟ ಕಹಿ ಸುದ್ದಿ ಕೇಳಿ ಅಲ್ಲಿಗೆ ಕೂಡ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಕೆಲವರು ಸಿಹಿ ಸುದ್ದಿ ಕೇಳಿ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಲೈಫಿಗೆ ಯಾರೋ ಇಂಪಾರ್ಟೆಂಟ್ ಪರ್ಸನ್ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರು ಅವರು ಅಂತ ಗೊತ್ತಿಲ್ಲ, ಬಟ್ ಬರುವಂಥ ಸಾಧ್ಯತೆ ಇದೆ. ಯಾಕೆ ಬರ್ತಾರೆ, ಏನು ನಿರ್ಧಾರ ತಗೊಳ್ತಾ ಇದ್ದೀರಾ, ಇದನ್ನು ನೀವು ನಿರ್ಧಾರನ ಆ ನಿರ್ಧಾರನ ನೀವು ತಗೊಳ್ಳಿ ಅನ್ನುವಂಥದ್ದು. ಸ್ವಲ್ಪ ಸೈಲೆಂಟನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು. ಇದೆ. ಸಾಕಷ್ಟು ಬದಲಾವಣೆ ಇದೆ, ಸಾಕಷ್ಟು ಅಕ್ಸೆಪ್ಟೆನ್ಸ್ ಕಮ್ಮಿ ಇದೆ ನಿಮ್ಮಲ್ಲಿ. ಸೊ ಏನೋ ಒಂದು ಲಾಸ್ ಆಯಿತು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಅದನ್ನು ಬಿಟ್ಟು ಮೂವ್ ಆನ್ ಮಾಡೋದ್ರ ಕಡೆ ಗಮನನ ಕೊಡಿ. ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡಾಗ ಬರುತ್ತೆ. ಯಾಕೆ ಅಂದರೆ ಎಲ್ಲರ ತಪ್ಪಿಗೂ ನಾವೇ ಹೊಣೆ ಆಗೋಕ್ಕಾಗಲ್ಲ. ಸೊ ಅವ್ರವ್ರು ಮಾಡಿದ ಪಾಪ ಕರ್ಮಗಳು ಅವ್ರವರೇ. ಸೊ ನಮ್ಮ ಜೀವನದಲ್ಲಿ ಆಟ ಆಡಿಬಿಟ್ಟು ಎಲ್ಲವನ್ನೂ ಕಳೆದು ಹೋಗಿದ್ದಾರೆ ಅಂದರೆ ಅವ್ರ ಜೀವನದಲ್ಲೂ ಆಟ ಆಡೋಕ್ಕೆ ನಾವಲ್ಲ ಅಂದರೆ ಇನ್ನೊಬ್ಬರು ಬಂದೇ ಬರ್ತಾರೆ. ಸದ್ಯಕ್ಕೆ ಎಲ್ಲರೂ ನಿಮ್ಮ ಮೇಲೆ ಗೂಬೆ ಕೂರಿಸಿರ್ಬೋದು, ಆದರೆ ನಿಮ್ಮ ಮೇಲೆ ನೀವು ಗೂಬೆ ಕೂರಿಸ್ಕೊಳಕ್ಕೆ ಹೋಗಬೇಡಿ. ಸೊ ಆ ವರ್ಡ್ ಉಪಯೋಗಿಸಿದ್ದಕ್ಕೆ ಕ್ಷಮೆ ಇರಲಿ. ಆದರೂ ಕೂಡ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು ನಿಮ್ಮ ಒಂದು ಬೆಟರ್ಮೆಂಟಿಗೋಸ್ಕರ ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ನಿಮ್ಮ ಆಸೆ ಕನಸುಗಳ ಕಡೆ ಗಮನನ ಕೊಡಿ. ಹೆಚ್ಚಿನ ಯಶಸ್ಸನ್ನು ಸಾಧಿಸ್ತೀರಾ. ಜೀವನನ ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡಿ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ. ಕೆರಿಯರ್ ಕಡೆ ಗಮನನ ಕೊಡಿ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಎಲ್ಲ ಚಾಲೆಂಜಸ್ನು ಗೆದ್ದು ಬರ್ತೀರಾ. ಕೆರಿಯರಲ್ಲಿ ಒಂದು ಮೆಚೂರಾಗಿ ಬಿಹೇವ್ ಮಾಡೋದ್ರಿಂದ ನಿಮ್ಮ ಕೆರಿಯರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದಷ್ಟು ಪ್ರೋಗ್ರೆಸ್ ನಿಂತು ಹೋಗಿದೆ ಅಂದರೆ ಅದು ಈ ವಾರ ಮತ್ತೆ ಪ್ರೋಗ್ರೆಸ್ ಆಗುತ್ತೆ. ನಿಮ್ಮ ಇನ್ನಂಡಿಯನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ಪ್ರಯಾಣ ಹೋಗ್ತೀರಾ, ಜಾಬ್ ಕೂಡ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ವಿಲ್ ಪವರ್, ನಿಮ್ಮ ಕಂಟ್ರೋಲ್, ನಿಮ್ಮ ಡೈರೆಕ್ಷನ್ ಮತ್ತು ನೀವು ಯಾವ ಕಡೆ ಹೋದರೆ ನನಗೆ ಯಶಸ್ಸು ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಒಂದು ಯಶಸ್ಸಿನ ಕಡೆ ನಿಮ್ಮ ಪ್ರಯಾಣ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ಸನ್ನು ಕೂಡ ನೋಡ್ತೀರಾ. ಏನೋ ಒಂದಷ್ಟು ಪರ್ಸ್ನಲ್ ಗೋಲ್ ಇಟ್ಕೊಂಡು ಅದನ್ನು ಅಚೀವ್ ಮಾಡೋಕ್ಕಾಗ್ದಿರ ಒಂಚೂರು ನಿಮ್ಮ ಮೇಲೆ ನೀವು ಅನುಮಾನ ಪಡುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಅದನ್ನೆಲ್ಲ ಅನುಮಾನ ಪಡೋದನ್ನು ಬಿಟ್ಬಿಡಿ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಭಯದಿಂದ ಹೊರಗೆ ಬಂದು ಭಯ ಪಡೋ ಹಾಗೆ ನಿಮ್ಮ ಜೀವನನ ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ. ಸದ್ಯಕ್ಕೆ ಒಂದು ಸೇಫ್ ಆಟನ ಆಡ್ತಾ ಇದ್ದೀರಾ. ಒಂದಷ್ಟು ಪ್ಲ್ಯಾನಿಂಗ್ ಸರಿಗಿಲ್ಲ. ಆ ಸರಿಯಾದ ಪ್ಲ್ಯಾನಿಂಗ್ ಮಾಡ್ಕೊಂಡು ಮುಂದುವರಿರಿ. ಇನ್ನು ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ಗಾಡಿ ತಗೊಳ್ಳುವಂಥ ಸಾಧ್ಯತೆ, ಹೊಸ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಯಾರೋ ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಬರಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ರಿ, ಇನ್ನೂ ಬಂದಿಲ್ಲ ಅಂದರೆ ಅವ್ರು ಇನ್ನೂ ಬರಬೇಕೋ ಬೇಡವೋ ಅನ್ನುವಂಥ ಎನರ್ಜಿಲೇ ಇದ್ದಾರೆ. ಅವರಿಗೆ ಸಾಕಷ್ಟು ಇನ್ಸ್ಪೈರ್ ಆಗ್ತಾ ಇಲ್ಲ, ಬರಬೇಕು ಅಂತ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಭಯ ಕಾಡ್ತಾ ಇದೆ. ಒಂದು ಕಡೆ ಭಯ ಕಾಡ್ತಿದೆ, ಒಂದು ಕಡೆ ನೀವು ಬೇಕು ಅನ್ನಿಸ್ತಾ ಇದೆ, ಒಂದು ಕಡೆ ನೀವು ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವರು ಬರಲಿಲ್ಲ ಅಂದ್ರೇ ನಿಮ್ಮ ಜೀವನ ಹೆಚ್ಚು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಮನೆ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕುಂದುಕೊರತೆನ ಉಂಟು ಮಾಡಿದೆ. ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ. ಎಲ್ಲೋ ಒಂದು ಕಡೆ ಗಿಲ್ಟ್ ನಿಮ್ಮನ್ನು ಕಾಡ್ತಾ ಇದೆ. ಆ ಗಿಲ್ಟಿಂದ ಕೂಡ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು, ದೇವರ ಆಶೀರ್ವಾದ ಎರಡೂ ಕೂಡ ಈ ವಾರ ಸಿಗೋದು ಸ್ವಲ್ಪ ಡೌಟ್ ಇದೆ. ಏನೋ ಒಂದು ಶಿಕ್ಷೆಗೆ ಗುರಿಯಾಗ್ಬೋದು, ಅಥವಾ ಕೋರ್ಟಲ್ಲಿ ಏನೋ ಒಂದು ಶಿಕ್ಷೆ ಅನೌನ್ಸ್ಮೆಂಟ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ವಿಚಾರಕ್ಕೆ ಅನ್ನೋದು ಗೊತ್ತಿಲ್ಲ. ಸೊ ಕೋರ್ಟ್ ಕಚೇರಿ ವಿಚಾರಗಳು ಈ ವಾರ ನಿಮ್ಮ ಪರವಾಗಿ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಒಂಚೂರು ನಿಮ್ಮ ಎಗೇನಿಸ್ಟಾಗಿ ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಅಥವಾ
ನ್ಯಾಯದ ತೀರ್ಪಿರ್ಬೋದು, ನಿಮ್ಮ ವಿರುದ್ಧವಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಏನು ನಿರ್ಧಾರ ತಗೊಳ್ಬೇಕು ಆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಸಾಕು ಥರ್ಡ್ ಪಾರ್ಟಿ ಸಿಚುವೇಶನ್ನ ಫೇಸ್ ಮಾಡಿದ್ದು, ಇನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಪಾರ್ಟಿ ಮೋಜು ಮಸ್ತಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಪ್ರಿಪ್ರೇಷನ್ ಪ್ರೋಗ್ರೆಸ್ ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಒಂದಷ್ಟು ಬಿಸ್ನೆಸ್ ಶುರು ಮಾಡೋದು ಬೇರೆ ಊರಲ್ಲಿ ಆ ಸಾಧ್ಯತೆಯೂ ಇದೆ. ಎಲ್ಲೋ ನೀರಿರುವಂಥ ಸ್ಥಳದಲ್ಲಿ ಅಥವಾ ನದಿ, ಸಮುದ್ರ ಅಥವಾ ಸಮಥಿಂಗ್ ಏನೋ ಲೇಕ್ ಇರೋ ಕಡೆ ಮನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಶುರು ಮಾಡ್ತೀರಾ, ಬಿಸ್ನೆಸ್ ಕಡೆ ಹೆಚ್ಚು ಆ್ಯಕ್ಟಿವ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಕೂಡ ಬರುತ್ತೆ. ಓವರ್ಸೀಸ್ ಆಪರ್ಚುನಿಟೀಸ್, ವಿದೇಶದಿಂದ ಕೂಡ ನಿಮಗೆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಮತ್ತೆ ಹಿಂದೆ ತಿರುಗಿ ನೋಡ್ದಿರೋ ಹಾಗೆ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ಡಿವೈನ್ ಪಾರ್ಟ್ನರ್, ಡೈವರ್ಸಿಗೆ ನೀವೇನಾದರೂ ಕೇಸ್ ಹಾಕಿದರೆ ಡಿವೈನ್ ಆಗಿ ದೇವರೇ ನಿಮ್ಮಿಬ್ಬರ ಜೋಡಿನ ಮಾಡಿದರೆ, ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಜರ್ನಿಲಿದ್ದರೆ ನಿಮ್ಮ ಡೈವರ್ಸ್ ಆಗೋದಿಲ್ಲ. ಸೊ ನಿಮ್ಮ ಡೈವರ್ಸ್ ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನಿಂದ ಸೊ ಡೈವರ್ಸಿಗೆ ಅಪ್ಲೈ ಮಾಡಬಹುದು. ಕೆಲವ್ರಿಗೆ ಡೈವರ್ಸ್ ಆಗುತ್ತೆ, ಕೆಲವ್ರಿಗೆ ಡೈವರ್ಸ್ ಆಗೋದಿಲ್ಲ. ಏನೋ ಒಂದು ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ. ಒಂಚೂರು ಭಾವನಾತ್ಮಕವಾಗಿ ಹೆಚ್ಚು ನೋವು ತಿಂತೀರಾ, ಏನೋ ಒಂದು ಮನಸ್ಸಿಗೆ ನೋವಾಗುವಂಥದ್ದು, ಯಾರೋ ನಿಮಗೆ ನೋವು ಮಾಡುವಂಥದ್ದು. ಸೊ ಸಾಕಷ್ಟು ಡೈವರ್ಸ್ 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 ಅಂತಲೇ ಕೇಳಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾರಿಗೆ ಡೈವರ್ಸ್ ಆಗುತ್ತೆ ಅಂತ. ಕೆಲವ್ರಿಗೆ ಆಗೋದಿಲ್ಲ, ಕೆಲವ್ರಿಗೆ ಆಗುತ್ತೆ. ಓಕೆ, ಡಿವೈನ್ ಪಾರ್ಟ್ನರ್ ಇದ್ದರೆ ಆಗೋದಿಲ್ಲ. ಸೊ ಜಸ್ಟ್ ಪಾರ್ಟ್ನರ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಒಂದು ಡಿಪ್ರೆಷನಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಎಲ್ಲ ಸಮಸ್ಯೆಗಳು ಸ್ವಲ್ಪ ನಿಧಾನವಾಗಿ ಬಗೆಹರಿಯುತ್ತೆ. ಚಿಂತೆ ಮಾಡಬೇಡಿ, ಕನ್ಫ್ಯೂಷನಿಂದ ಹೊರಗೆ ಬನ್ನಿ. ಸಾಕಷ್ಟು ನಿಮಗೆ ಗೊತ್ತಿದೆ, ಹಿಡನ್ ಸೀಕ್ರೆಟ್ಸ್ ಇದೆ, ಸಾಕಷ್ಟು ಗೊತ್ತಿಲ್ಲದಿರೋ ಅಂಥ ವಿಚಾರಗಳಿದೆ. ಯಾರೂ ಸತ್ಯನ ಹೇಳ್ತಾ ಇಲ್ಲ. ಯಾರನ್ನು ನಂಬೋದು, ಯಾರನ್ನು ನಂಬಾರ್ದು ಅನ್ನೋದು ನಿಮಗೆ ಗೊತ್ತಿದೆ. ನಿಮ್ಮ ಡಿವೈನ್ ಫೆಮಿನೈನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಟ್ ಹಾಕ್ತಾ ಇರುವಂಥದ್ದು, ನಿಮಗೆ ತೊಂದರೆ ಮಾಡ್ತಾ ಇರುವಂಥದ್ದು ನಡೀತಾ ಇದೆ. ಸೊ ಹಾಗಾಗಿ ಇಂಥ ಒಂದು ಬಂಧನದಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು. ನೆಗೆಟಿವಿಟಿಯಿಂದ, ನೆಗೆಟಿವ್ ಥಾಟ್ಸಿಂದ ನಿಮ್ಮನ್ನು ನೀವು ಬಿಡುಗಡೆ ಮಾಡಿಕೊಳ್ಬೇಕು. ಒಂದಷ್ಟು ಬಂಧನ, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲವೂ ಕೂಡ ಇದೆ. ಅದು ನಿಮ್ಮನ್ನು ಮೆಂಟಲಿ ತಿಂದು ಹಾಕ್ತಾ ಇದೆ. ಸ್ವಲ್ಪ ಮೆಂಟಲಿಯಿಂದ ಹೊರಗೆ ಬರೋಣ ಅಂತ ಅಂದರೆ ಫಿಸಿಕಲಿ ತೊಂದರೆ ಮಾಡ್ತಾರೆ, ಫಿಸಿಕಲಿಯಿಂದ ಹೊರಗೆ ಬರೋಣ ಅಂದರೆ ಮೆಂಟಲಿ ತೊಂದರೆ ಮಾಡ್ತಾರೆ. ಒಂದು ರಿಸ್ಟ್ರಿಕ್ಷನ್ ಮೂಡಲ್ಲಿ ಐಸೋಲೇಟ್ ಮಾಡಿ ಇಟ್ಟಿರೋ ಅಂಥ ನಿಮಗೆ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡೋ ಅಷ್ಟರಲ್ಲಿ ದೈವನೇ ಅವರಿಗೆ ಶಿಕ್ಷೆ ಕೊಟ್ಟು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಖಂಡಿತವಾಗ್ಲೂ ನೀವೇ ಗೆಲ್ತೀರಾ, ನೀವೇ ಗೆಲ್ತೀರಾ, ನೀವೇ ಗೆಲ್ತೀರಾ. ನಿಮಗೇನೆ ಯಶಸ್ಸು ಇದೆ. ಒಳ್ಳೆತನಕ್ಕೆ ಬೆಲೆ ಇದೆ. ಹೊಸ ಬಿಸ್ನೆಸ್ ಬರುವಂಥದ್ದು, ಗಂಡು ಪಾಪು ಆಗುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ನಿಮಗೆ ಸಾಕಷ್ಟು ಅವಕಾಶನ ತಂದುಕೊಡುತ್ತೆ. ನಿಮ್ಮ ವಿಲ್ ಪವರ್ ಹೀಗೆ ಇರಲಿ. ನಿಮಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟ್, ಏನು ಇಂಪಾರ್ಟೆಂಟ್ ಅಲ್ಲ ಅಂತ. ಹಾಗಾಗಿ ಅದ್ರ ಕಡೆ ಹೊಸ ಗಮನನ ಕೊಡಿ. ಹಳೆ ಗಮನನೆಲ್ಲ ಬಿಟ್ಟಾಕಿ. ಸೊ ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ, ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಬಿಸ್ನೆಸ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಕೂಡ ಬರುತ್ತೆ. ಸಿಂಗಲ್ ಪೇರೆಂಟ್ಸಿಗೂ ಕೂಡ ಮ್ಯಾರೇಜ್ ಆಗುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ದುಡ್ಡು ಬರುವಂಥದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೆನ್ನಾಗಿ ಆಗುವಂಥದ್ದು, ಒಂದು ಫೆಮಿನೈನ್ ಎನರ್ಜಿ ಆ್ಯಕ್ಟಿವೇಟ್ ಆಗುವಂಥದ್ದು, ಜೊತೆಗೆ ಗುಡ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆ ತಾಯಿ ಶಕ್ತಿಯ ಆಶೀರ್ವಾದ ಇದೆ. ಸಾಕಷ್ಟು ಡೆವಲಪ್ಮೆಂಟ್ನ ನೋಡ್ತೀರಾ. ಎಜುಕೇಷನಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟನ್ನು ನೋಡ್ತೀರಾ. ಒಂದು ಆ್ಯಕ್ಷನ್ ಕೂಗ್ತಾರೆ, ಅದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಪ್ರಾಫಿಟ್ ಬರುವಂಥ ಸಾಧ್ಯತೆ ಇದೆ. ಏನು ಆ್ಯಕ್ಷನ್ ಕೂಗ್ತಾರೆ ಗೊತ್ತಿಲ್ಲ, ಆ ಥರದ್ದೇನೋ ಇದೆ ಇಲ್ಲಿ. ಸದ್ಯಕ್ಕೆ ನಿಮಗೆ ಒಂದು ರೊಮ್ಯಾಂಟಿಕ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಹೃದಯ ಏನು ಹೇಳುತ್ತೋ ಕೇಳಿ. ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡಿ. ಸಿಂಗ್ ಹಾಡಲ್ಲೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಅವಕಾಶಗಳು ನಿಮ್ಮನ್ನೇ ಹುಡ್ಕೊಂಬರುತ್ತೆ. ಮ್ಯಾರೇಜ್ ಪ್ರಪೋಸಲ್ ಬಂದು ಇನ್ನೊಂದು ವಾರದಿಂದ ಒಂದು ತಿಂಗಳೊಳಗೆ ನಿಮಗೆ ಮ್ಯಾರೇಜ್ ಆಗಿಬಿಡಬೇಕು. ಅದ್ರ ಕಡೆ ಗಮನನ ಕೊಡಿ. ಮ್ಯಾರೇಜ್ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಆ ಥರ ಇದೆ. 888848 ನಿಮಗೆ ಮೆಸೇಜ್ ಇದೆ. ಮತ್ತು ಇಲ್ಲಿ 22 ಮತ್ತು
333 ಇಲ್ಲ, ಆ್ಯಕ್ಚುಲಿ 4348 ಇದೆ, 888 ಇದೆ, 552 ಇದೆ, 22 ಇದೆ, ಮತ್ತು 888 ಇದೆ, 11 ಎನರ್ಜಿ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ನಿಮಗೆ ಒಂದು ಡಿವೈನ್ ಗೈಡೆನ್ಸನ್ನು ಕೊಡ್ತಾ ಇದೆ. 7 ನಂಬರ್ ಕೂಡ ಇದೆ. ಓಕೆ, ಸೊ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಆಲ್ಮೋಸ್ಟ್ ಎಲ್ಲ ರಾಶಿನೂ ಇದೆ ಇಲ್ಲಿ. ಮೇಷ ರಾಶಿ, ತುಲಾ ರಾಶಿ ಕೂಡ ಇದೆ, ಮತ್ತು ಮೀನ ರಾಶಿ ಕೂಡ ಇದೆ. ಸೊ ಎಲ್ಲ ರಾಶಿಗಳು ಇಲ್ಲಿ ಇದೆ. ಈ ರಾಶಿಗಳು ಕೂಡ ಅನ್ವಯಿಸಬಹುದು, ನಿಮ್ಮದೇ ಈ ರಾಶಿ ಕೂಡ ಆಗಿರ್ಬೋದು. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಎಸ್ ಆರ್ ನೋ ಕೇಳೋದಾದರೆ ಎಸ್ ಕೂಡ ಇದೆ, ನೋ ಕೂಡ ಇದೆ. ಸೊ ಹಾಗಾಗಿ ಎಸ್ ನೋ ಎಸ್ ನೋ ಎಸ್ ನೋ ಅಂತ ಆ ಥರನೇ ಇದೆ. ಇಲ್ಲಿ ಎಸ್ ಇದೆ, ಇಲ್ಲಿ ನೋ ಇದೆ, ಎಸ್ ಇದೆ, ನೋ ಇದೆ, ಎಸ್ 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 ನೋ, ಎಸ್ ಎಸ್ ನೋ, ಈ ಥರ ಇದೆ. ಸೊ ಹಾಗಾಗಿ ಎಸ್ ನೋ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.